ಹುಕ್ಕೇರಿ ಪಿಕೆಪಿಎಸ್ ಪತ್ತು ವಿತರಣಾ ಸಮಾರಂಭ ಜರುಗಿತು. ಹುಕ್ಕೇರಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹುಕ್ಕೇರಿ ಕ್ರಮದ ಪತ್ತು ವಿತರಣಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಚಿಕ್ಕೋಡಿ ಲೋಕಸಭೆ ಮಾಜಿ ಸಂಸದರಾದ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ರಾಜೇಂದ್ರ ಪಾಟೀಲ್ ಆಗಮಿಸಿ ಪಿಕೆಪಿಎಸ್ ಕ್ರಮದ ಪತ್ತಿನ ವಿವರ ಸನ್ 2026-27ರಿಂದ ಸನ್ 2028-29 ಸಾಲಿನ ಮಂಜೂರಾದ ಒಟ್ಟು ಕ್ಷೇತ್ರ 2243 ಎಕರೆ, ಸದಸ್ಯರ ಸಂಖ್ಯೆ 1148, ರಕಂ 8,92,00,000. ಈ ಪೈಕಿ ಹಳೆ ಸದಸ್ಯರು 753, ರಕಂ 6,30,00,000 ಹಾಗೂ ಹೊಸ ಸದಸ್ಯರು 395, ರಕಂ 2,61,00,000 ಚೆಕ್ ವಿತರಣಾ ಸಮಾರಂಭ ಜರುಗಿತು. ಹುಕ್ಕೇರಿ ಪಿಕೆಪಿಎಸ್ ಸಂಘದ ಉಪಾಧ್ಯಕ್ಷರಾದ ಗಿರೀಶ್ ಪಾಟೀಲ್ ಉತ್ಸಾಹ ಹಾಗೂ ಬೇಡಿಕೆ ಮುಖಾಂತರ ಹುಕ್ಕೇರಿ ಪಿಕೆಪಿಎಸ್ ರೈತರಿಗೆ ಸಾಲ ಸಿಗಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷರಿಗೆ ಹಾಗೂ ಬಿಡಿಸಿಸಿ ಬ್ಯಾಂಕ್ ಎಲ್ಲ ನಿರ್ದೇಶಕರ ಸೇರಿಕೊಂಡು 8 ಕೋಟಿ ಪತ್ತು ಬಂದಿದೆ. ಇದು ಬಹಳ ಅಲ್ಲ, 0% ಬಂಡವಾಳ ರೈತರಿಗಾಗಿ ಸಾಲ ನೀಡಲಾಗುವುದು. ಹೊಸ ಖಾತೆ ಇರಲಿ ಹಳೆ ಖಾತೆ ಇರಲಿ ಅವರಿಗೆ ಸಾಲ ನೀಡಲಾಗುತ್ತದೆ. ಬೆಳಗಾವಿ ಜಿಲ್ಲಾ ಅತ್ಯಂತ ರೈತ ಬಾಂಧವರಿಗೂ ಕೂಡ 0% ರು 3,200 ಕೋಟಿಗಿಂತ ಹೆಚ್ಚು ಸಾಲ ವಿತರಣೆ ಮಾಡಲಾಗುವುದು. ಸುಮಾರು 4,50,000 ರೈತರು ಹಾಗೂ 3% ಟ್ರ್ಯಾಕ್ಟರ್ ಸಾಲ ನೀಡಲಾಗುವುದು. ಎಲ್ಲ ರೈತರು ಸದುಪಯೋಗ ಪಡೆದುಕೊಳ್ಳಿ. ಹುಕ್ಕೇರಿ ಪಿಕೆಪಿಎಸ್ ಗಿರೀಶ್ ಪಾಟೀಲ್ ತಂಡದವರು ಬಹಳ ಉತ್ಸಾಹದಿಂದ ವಿತರಣಾ ಸಮಾರಂಭ ಮಾಡಿದ್ದಾರೆ ಅಂತ ಹೇಳಿ ಬೇಗನೆ ನಿರ್ದೇಶಕರು ಆಡಳಿತ ಮಂಡಳಿಯವರು ಬಿಡುಗಡೆ ಮಾಡಿ ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ ಎಂದು ಬಿಡಿಸಿಸಿ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಶ್ರೀ ರಾಜೇಂದ್ರ ಪಾಟೀಲ್ ಮಾತನಾಡಿ, ಪಿಕೆಪಿಎಸ್ ಪತ್ತು ವಿತರಣಾ ಕಾರ್ಯಕ್ರಮ ಬಹಳಷ್ಟು ನೆನೆಗುದ್ದಿಗೆ ಬಿದ್ದಿದ್ದು, ಗಿರೀಶ್ ಪಾಟೀಲ್ ತಂಡದವರು ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಭೇಟಿ ನೀಡಿ ನೆನೆಗುದ್ದಿಗೆ ಬಿದ್ದಿದ್ದನ್ನು ನಿವಾರಣೆ ಮಾಡಿ ಹಳ್ಳದಕೇರಿ ಹುಕ್ಕೇರಿಯ ರೈತರ ಸಂಸ್ಥೆ ರೈತರಿಗೆ ಸೇರಬೇಕಾದ ಪತ್ತು ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಸಬಲರಾಗಬೇಕು ಅಂತ ಶ್ರೀ ರಾಜೇಂದ್ರ ಪಾಟೀಲ್ ಹೇಳಿದರು. ಹಾಗೂ ರೈತರಿಗೆ ಹಾಗೂ ಆಡಳಿತ ಮಂಡಳಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಮಾರಂಭದಲ್ಲಿ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಚಿಕ್ಕೋಡಿ ಲೋಕಸಭಾ ಮಾಜಿ ಸಂಸದರು, ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ರಾಜೇಂದ್ರ ಪಾಟೀಲ್, ಹುಕ್ಕೇರಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್, ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕ್, ಉದ್ಯಮಿಯಾದ ರವಿ ಕರಾಳೆ, ಪಿಕೆಪಿಎಸ್ ಉಪಾಧ್ಯಕ್ಷರಾದ ಗಿರೀಶ್ ಶಂಕರ್ ಗೌಡ ಪಾಟೀಲ್, ನಿರ್ದೇಶಕರಾದ ಬಸನಗೌಡ ಶಿವನಗೌಡ ಪಾಟೀಲ್, ಮಹಾದೇವ ಶಂಕರ್ ಕುಬಾನ್ಗೋಳ್, ಶ್ರೀಮತಿ ಪಾರ್ವತಿ ಸಿದ್ದಪ್ಪ ಲಟ್ಟಿ, ಕೇದಾರಿಮಾ ಇಂಗೋಲಿ, ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕರು, ಶಿವಾನಂದ್ ಅಲಗ್ರಾವತ್ ಮುಖ್ಯ ಕಾರ್ಯನಿರ್ವಾಹಕರು, ಬಿಡಿಸಿಸಿ ಬ್ಯಾಂಕ್ ಹುಕ್ಕೇರಿ ಸಿಬ್ಬಂದಿ ವರ್ಗದವರು ಹಾಗೂ ರೈತ ಮುಖಂಡರು, ಮಹಿಳೆಯರು, ರೈತರು, ಪಿಕೆಪಿಎಸ್ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ನಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ವಿಷಯಗಳನ್ನು ಹೇಳಿದ್ದಾರೆ. ಇವತ್ತು ಗಿರೀಶ್ ಪಾಟೀಲ್ ಮತ್ತೆಲ್ಲ ಈ ಸಂಸ್ಥೆಯವರು ಬಹಳಷ್ಟು ಒಂದು ಉತ್ಸಾಹ ವಹಿಸಿ ಈ ಹುಕ್ಕೇರಿ ಪಿಕೆಪಿಎಸ್ ವತಿಯಿಂದ ಎಲ್ಲ ರೈತರಿಗೆ ಸಾಲ 0% ಸಾಲ ಸಿಗಬೇಕು, ಹೆಚ್ಚಿನ ಪರ್ಸೆಂಟಲ್ಲಿ ಸಿಗಬೇಕಂತ ನನ್ನ ಮಾತು ಬಂದಾಗ ನಾವಿರ್ಬೋದು, ರಾಜೇಂದ್ರ ಪಾಟೀಲ್ ಇರ್ಬೋದು, ಅಥವಾ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು ಸೇರಿ ಅದನ್ನು ಮಂಜೂರು ಮಾಡಿಕೊಟ್ಟು ಇವತ್ತು ಬೇಗನೆ ಬಿಡುಗಡೆ ಮಾಡಬೇಕು. ಮತ್ತು ಒಂದೇ ಇಷ್ಟೊಂದು ದಿವಸ ಇದ್ದರೂ ಕೂಡ ಇಷ್ಟು ಹೊಸ ಮೆಂಬರ್ ಇಲ್ಲಿ ಯಾಕೆ ನಿಂತಿದ್ರು ಗೊತ್ತಿಲ್ಲ. ಯಾಕಂದ್ರೆ ಹುಕ್ಕೇರಿ ಇದು ಒಂದು ದೊಡ್ಡ ಊರು, ಅದರ ತಾಲೂಕಾ ಮಟ್ಟ. ಇವತ್ತು 8 ಕೋಟಿ ಪತ್ತಾಗಿದೆ ಅಂದ್ರೆ ಇದೇನು ಭಾಳ, ಯಾಕಂದ್ರೆ ನಮ್ಮಲ್ಲಿ ಒಂದೊಂದು ಹಳ್ಳಿಯಾಗ 8 ಕೋಟಿ ಪತ್ತು ಅದಾವ. ಆದರೆ ಯಾರು ಇಲ್ಲಿ ಉಳ್ಕೊಳ್ಬಾರ್ದು, ಅಂದರೆ ಬೇಡಕ್ಕೆ ಬಂದವರು ಯಾರಿಗೂ ಸಿಗದಂತೆ ಇರಬಾರ್ದು. ಇವತ್ತೆಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ನಾವೇನು 0%ದಿಂದ ಇವತ್ತು ಈ ಸಾಲವನ್ನು ಕೊಡ್ತಿದ್ದೇವೆ. ಯಾವುದೋ ಹೊಸ ಇರಲಿ ಹಳೆ ರೈತರಿರಲಿ ಎಷ್ಟು
3,700 ಕೋಟಿಗೂ ಮೇಲ್ಪಟ್ಟು ಈ ಒಂದು ಸಾಲವನ್ನು ವಿತರಣೆ ಮಾಡಲಾಗಿದೆ. ಸುಮಾರು 4,50,000 ರೈತರಿಗೆ ಇದು ಬೆಳಗಾವಿ ಜಿಲ್ಲೆ. ಈ ಪ್ರಕಾರ ನಾವು ಕೊಡೋದ್ರಿಂದ ಈಗ ಸಾಕಷ್ಟು ಜನರಿಗೆ ಇನ್ನು 3%ನಲ್ಲಿ ಟ್ರ್ಯಾಕ್ಟರ್ ಸಾಲ ಇರ್ಬೋದು ಮತ್ತು ನೋಡಿದ ಪೈಪ್ಲೈನ್ ಸಾಲ ಇರ್ಬೋದು 3%ನಲ್ಲಿ ಕೊಡುವಂಥ ಯೋಜನೆ. ಇವು ಮೂರು ಕೂಡ ನಿಮ್ಮಲ್ಲಿರೋದ್ರಿಂದ ಮೊದಲಿಂದ ಬಂದು ಇದು ನಾವು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆದರೆ ಅದರ ಬದಲಾವಣೆ ಅಂದ್ರೆ ಇವತ್ತು ಮಲ್ಟಿನ್ಯಾಷನಲ್ ಬ್ಯಾಂಕ್ ಇರ್ಬೋದು ಅಥವಾ ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಇವತ್ತು ಯಾವ ಪ್ರಕಾರ ಸಾಲವನ್ನು ನೀಡ್ತಾರೆ ಅಂದರೆ ಅರ್ಜಿ ಕೊಟ್ಟ ನಂತರ ಈಗ ಮೊದಲು ಒಂದು ಕಾಲ ಇತ್ತು DCC ಬ್ಯಾಂಕ್ ಅಂದರೆ ರೈತರ ಬ್ಯಾಂಕ್ ಬೆಳಗಾವಿ ಜಿಲ್ಲಾದಾಗ ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ರೈತರಿಗೆ ಇದು ಒಂದು ಪರ್ಯಾಯ ಅನ್ನೋಂಗಿತ್ತು. ಆದರೆ ಪರ್ಯಾಯವಾಗಿ ಎಲ್ಲ ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಸಾಕಷ್ಟು ಕ್ರೆಡಿಟ್ ಸೊಸೈಟಿಗಳು ಇರ್ಬೋದು, ಅರ್ಬನ್ ಬ್ಯಾಂಕ್ಸ್ ಇರ್ಬೋದು, ಎಲ್ಲ ಸಾಲ ಸೌಲಭ್ಯಗಳು ಎಲ್ಲ ಜನರಿಗೆ ಅದು ಅನುಕೂಲ ಆಗ್ತಾರೆ. ಇವಾಗ DC ಬ್ಯಾಂಕಿನಲ್ಲೇ ಕೂಡಲೇ ಯಾರೂ ಕಾಯ್ಬೋದು ಮುಂದಾಗಿಲ್ಲ. ಇವಾಗ 0%, 3% ಮಾತ್ರ ಬೆನಿಫಿಟ್ ಸಿಗೋಲ್ಲ ಅಂದ್ರೆ ನಮ್ಮ ಹತ್ರ ಬರ್ಬೋದು, ಆದರೆ ಬೇರೆ ಸಾಲಗಳು ಕಾಯೋದಿಲ್ಲ. ಅಂಥದ್ರಲ್ಲಿ ನಾವು ಇವತ್ತು ಫಾಸ್ಟ್ ಟ್ರ್ಯಾಕ್ ಮಾಡಿ ಇವತ್ತು ರೈತರಿಗೆ ಹೆಚ್ಚಿನ ಒಂದು ಸೌಲಭ್ಯಗಳು ಸಿಗುತ್ತೆ. ಟ್ರ್ಯಾಕ್ಟರ್ ಸಾಲ ಮೀಟಿಂಗ್ ಆಗೋಕ್ಕಿಂತ ಮುಂಚೆನೆ ಮೀಟಿಂಗ್ನಲ್ಲಿ ನಾವು ಘಟನೋತ್ತರ ಮಂಜೂರು ಮಾಡ್ತೇವೆ. ನಮ್ಮ ಹೆಡ್ ಆಫೀಸ್ ಬಂದು ಒಂದು ವಾರದವರೆಗೆ ಸ್ಯಾಂಕ್ಷನ್ ಲೆಟರ್ ಅವ್ರ ಕೈ ಸಿಗುವಂತೆ ಈ ಒಂದು ಪ್ರಕಾರವನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಟ್ರ್ಯಾಕ್ಟರ್ ಸಾಲ ಹೆಚ್ಚಿನ ಬೇಕಾದ್ರೆ ಬೇರೆ ನ್ಯಾಷನಲ್ ಬ್ಯಾಂಕ್ ಹೋಗುವಂಥ ಪ್ರಸಂಗ ಬರ್ತದೆ. ಅವು ಯಾರೋ ಬೇರೆ ಕಡೆ ಹೋಗ್ಬಾರ್ದು, ಎಲ್ಲ ನಮ್ಮಲ್ಲಿ ಕಾಗದಪತ್ರ ರೆಡಿ ಇರ್ತಾವೆ, ಎಲ್ಲ ಭೋಜ ರೆಡಿ ಇರ್ತದೆ, 0% ಕೂಡ ರೆಡಿ ಇರ್ತದೆ. ಅದರಲ್ಲಿ ನಾವು ಮತ್ತೆ ಅದನ್ನು ಭೋಜ ಹೆಚ್ಚಿದ್ದಾಗಿ ಕೊಡ್ಬೋದು. ಅಂದರೆ ಈ ಪ್ರಕಾರವಾಗಿ ನಾವು ಹಲವಾರು ಯೋಜನೆಗಳು ಈಗಾಗಲೇ ಮಾಡ್ತಾ ಇದ್ದೇವೆ. ಅದೇ ಪ್ರಕಾರ ಇವತ್ತು ನಮ್ಮ ಈ ವರ್ಷ ಶತಮಾನೋತ್ಸವ ಆಚರಣೆ ಮಾಡಬೇಕಂತ ಕೂಡ ನಮ್ಮ ವಿಚಾರ. ಮೊನ್ನೆ ನಮ್ಮ ಕೇಂದ್ರದ ಸಹಕಾರ ಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ನಾವು ಅವಾರ್ಡ್ ಕೊಟ್ಟು ಬಂದಿದ್ದೆವು. ಅವರು ಕೂಡ ಡೇಟ್ ಕೊಡ್ತೇವೆ ಅಂದರು. ಡೇಟ್ ಕೊಟ್ಟು ಶತಮಾನೋತ್ಸವ ಕಾರ್ಯಕ್ರಮ ಕೂಡ ಮಾಡಿ ಆ ಶತಮಾನೋತ್ಸವ ಬರೀ ಒಂದು ಕಾರ್ಯಕ್ರಮ ಅಂದರೆ ಒಂದು ಕಾರ್ಯಕ್ರಮ ದೊಡ್ಡದು ಮಾಡಿ ಮುಗಿತ ಅನ್ನೋದು ಆ ದೃಷ್ಟಿಕೋನದಿಂದ ನಮ್ಮ ಎಲ್ಲ ಬ್ಯಾಂಕ್ಗಳು ಒಂದು ನೂತನೀಕರಣ ಇರ್ಬೋದು ಅಥವಾ ಒಂದು PKP ಸೊಸೈಟಿ ಒಂದು ಏನಾದರೂ ಗಿಫ್ಟ್ ಕೊಡುವಂಥ ಯೋಜನೆಗಳು ಮಾಡಬೇಕಂತ ಕೂಡ ವಿಚಾರ ಮಾಡಿದ್ವಿ. ಈ ಎಲ್ಲ ಅಂದ್ರೆ ತಮ್ಮ ಅಷ್ಟು ಕೂಡ ಹೂವಂತ ಪರಿಸ್ಥಿತಿ ನೋಡ್ತು. ಆ ಸಾಲದ್ದು ಕೆಟ್ಟಣ, ಆದರೆ ಒಳ್ಳೆಯ ಉದ್ದೇಶಕ್ಕೆ ಸಾಲ ತಗೊಂಡು ಯಾವುದೂ ಕೆಟ್ಟಣ. ಒಂದು ಒಳ್ಳೆಯ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಲ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಅಂತ ಕೊಡ್ತೀವಿ. ಈಗ ಏನೋ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿ ಪೈಪ್ಲೈನ್ ನೀವು ರೊಕ್ಕ ತಗೋತೀರಿ, 1 ಲಕ್ಷ ಸಾಲ ತಗೋದ್ರೆ ಅದರಲ್ಲಿ 1.5 ಲಕ್ಷ ನಮ್ಗೆ ಉತ್ಪನ್ನ ಬರಬೇಕು. ಈ ಪ್ರಕಾರವಾಗಿ ಸಾಲವನ್ನು ಸದುಪಯೋಗ ಮಾಡಬೇಕಂತ ಹೇಳಿ ನನ್ನ ಅನುಭವ ಇಷ್ಟೇ. ನಮಸ್ಕಾರ. ಈಗಾಗಲೇ ಮೈಕ್ರೋ ATM ಕಾರ್ಡ್ ಕೂಡ ನಾವು ಈಗಾಗಲೇ ಕೆಲವೊಂದು 5 ಸಂಘಗಳು ಕೊಟ್ಟಿದ್ದೆವು. ಅಂದರೆ ಹಳ್ಳ್ಯದಲ್ಲಿ ವ್ಯವಹಾರಗಳು ಇವತ್ತು ಬಡ್ಡಿ ತುಂಬೋದಿರ್ಬೋದು ಅಥವಾ ತಗೊಳ್ಳೋದಿರ್ಬೋದು, ಹಳ್ಳ್ಯದಲ್ಲಿ ತಮ್ಮ ಊರಾಗ ತಮ್ಮ ಸೊಸೈಟಿಯಲ್ಲಿ ತಗೊಳ್ಬೋದು. ಈಗಾಗಲೇ ಪ್ರಾಯೋಗಿಕವಾಗಿ 100 ಸಂಘಗಳು ಈಗಾಗಲೇ ಕೊಟ್ಟಿದ್ದೆವು. ಅದು ಮುಂದಿನ ದಿನಮಾನದಲ್ಲಿ ಪ್ರತಿಯೊಂದು ಸಂಘಕ್ಕೆ ಮೈಕ್ರೋ ATM ಕೂಡ ಕೊಡ್ತಾ ಇದ್ದೆವು. ಅದೇ ಪ್ರಕಾರ ಫೋನ್ ಪೇ ಕೂಡ ಪ್ರಾರಂಭ ಮಾಡಿದೆ. ಅಂದರೆ ಡಿಜಿಟಲೈಸೇಷನ್ ಏನು ಸಾಧ್ಯ ನ್ಯಾಷನಲ್ ಬ್ಯಾಂಕ್ ಜೊತೆ ಕೋಆಪರೇಟ್ ಮಾಡೋ ಜೊತೆಗೆ ಏನೇನು ಎಲ್ಲ ಸಹಕಾರಗಳು ಕೂಡ ಮಾಡ್ತಾ ಇದ್ದೀವಿ. ಸಹಕಾರಿ ಸಂಘ ಹುಕ್ಕೇರಿ ಇದರ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿಕ್ಕೋಡಿ ಲೋಕಸಭೆಯ ಮಾಜಿ ಸಂಸದರು ಹಾಗೂ ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಅನ್ನಸನ್ನ ಜೊಲ್ಲೆ ಅವರೇ, ಈ ಬಹಳಷ್ಟು ದಿನದಿಂದ ಈ ಒಂದು ಪತ್ರ ವಿತರಣಾ ಕಾರ್ಯಕ್ರಮ ನೆಲೆಗುತ್ತಿಗೆ ಬಿದ್ದಿದ್ದು, ಬಹಳಷ್ಟು ಸಲ ನಿಮ್ಮ ಕಮಿಟಿಯವರು ಅನ್ನಸನ್ನ ಅವರಿಗೆ ಭೇಟಿಯಾಗಿ ಇದಕ್ಕೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋಂಥ ಇದ್ದಂಥ ತೊಂದರೆಗಳನ್ನ ಎಲ್ಲ ನಿವಾರಣೆ ಮಾಡಿ ಈ ಪದ್ಮ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಹಳೆ ಹುಕ್ಕೇರಿಯಲ್ಲಿ ಈ ಹಳ್ಳದಕೇರಿ ಅನ್ನುವಂಥ ಒಂದು ಹೆಸರಿರುವಂಥ ಈ ಹುಕ್ಕೇರಿ ಮೂಲ ಹುಕ್ಕೇರಿ ತಪ್ಪಾಗಲಿಕ್ಕಿಲ್ಲ. ಈ ಒಂದು ರೈತರ ಸಂಸ್ಥೆಗೆ ರೈತರಿಗೆ ಕೊಡ್ತಕ್ಕಂಥ ಬೆಳೆ ಸಾಲ ಬಡ್ಡಿ ಇಲ್ಲ ಕೊಡ್ತಿರ್ತಾರೆ. ಈ ಒಂದು ಹಣಕಾಸಿನ ನೆರವು ತಗೊಂಡು ಯಾವ ಉದ್ದೇಶಕ್ಕಾಗಿ ಕೊಟ್ಟಿರ್ತಾರೆ, ನಿಮ್ಮ ಆರ್ಥಿಕ ಬಲ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಆ ದುಡ್ಡನ್ನು ಅದಕ್ಕೆ ವಾಪಸ್ ರೈತರ ನಿಜವಾಗಿ ಕೂಡ ಆರ್ಥಿಕವಾಗಿ ಸಬಲರಾಗ್ತಾರೆ ಅನ್ನುವಂಥ ಮಾತಿನೊಳಗೆ ಅನ್ನಸನ್ನ ಅವರು ಬಹಳ ಸಲ ನಿಮ್ಮ ಕಮಿಟಿಯವರು ಬಂದಾಗ ಚರ್ಚೆ ಮಾಡಿ ಅದನ್ನು ಯೋಗ್ಯ ಉಪಯೋಗ ತಗೊಳ್ಳೋ ಅನ್ನುವಂಥ ಮಾತುಗಳನ್ನು ಹೇಳಿ ಬಹಳ ದಿನದಿಂದ ಬರಲಿಕ್ಕೆ ಆಗಿರ್ತಿಲ್ಲ. ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಬಿಸಿ ಇರೋದ್ರಿಂದ ಇವತ್ತು ಇಲ್ಲಿ ಹುಕ್ಕೇರಿ ತಾಲೂಕಿನ ಈ ಒಂದು ಸೊಸೈಟಿ ಬಂದ ಕಾರಣ ನಿಮ್ಮೆಲ್ಲರ ಪರವಾಗಿ ಅವರನ್ನು ವೈಯಕ್ತಿಕವಾಗಿ ಅವ್ರನ್ನ ತುಂಬಿಡುವುದರಿಂದ ಈ ಸಂಘ
ಶುಭೇಚ್ಛೆಗಳನ್ನು ಕೊಡ್ತೇನೆ. ಯಾಕಂದ್ರೆ ಈ ಥರ ನಾವು ಬೆಳವಣಿಗೆ ಮಾಡ್ಕೊತ ಹೋದ್ರೆ ಹೆಚ್ಚು ಇಟ್ಕೊಂಡು ಅದನ್ನ ಅಭಿವೃದ್ಧಿ ಸಂಸ್ಥೆಯ ಅಭಿವೃದ್ಧಿ ಅದನ್ನ ರೈತರ ಅಭಿವೃದ್ಧಿ ಕೂಡ ಆಗ್ತದೆ. ಅದರಲ್ಲಿ ಯಾವ ಸಂಸ್ಥೆ ಕೂಡ ಬೇಡ. ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ತಮ್ಮೆಲ್ಲರಿಗೆ ಕೊಡುವಂತೆ ಅವರಿಗೆ ಶಕ್ತಿ ಕೊಡೋಣ. ಈಗಾಗಲೇ ನಾಬಾರ್ಡ್ ಹಾಗೂ ರಿಸರ್ವ್ ಬ್ಯಾಂಕಿನ ಅಧಿಕಾರಿಗಳು ಕೂಡ ಅವರು ಸಂಪರ್ಕ ಮಾಡಿದ್ದಾರೆ. ಅದರ ಜೊತೆಗೆ NCDCಗೆ ಹಲವಾರು ಯೋಜನೆಗಳನ್ನ ಅವರು ಮಾಡಿದ್ದಾರೆ. ನಾವು ಇವತ್ತು ಹೇಳೋಕ್ಕಿಂತ ಮೊದಲು ಅವರು ಆ ಯೋಜನೆಗಳನ್ನ ಹಾಕೊಂಡಿದ್ದರು. ಈ ಬರ್ತಕ್ಕಂಥ ದಿನಮಾನದಲ್ಲಿ ಹೆಚ್ಚಿನ ಸವಲತ್ತುಗಳನ್ನು ಕೊಡುವಂತೆ ದೇವರು ಅವರಿಗಿನ್ನ ಹೆಚ್ಚಿನ ಆಯುರಾರೋಗ್ಯ ಹಾಗೂ ಐಶ್ವರ್ಯ ಈ ಅಧಿಕಾರ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಹೆಚ್ಚಿಗೆ ಮಾತಾಡಿ ಅವರಿಗೆ ಹೆಚ್ಚಿನ ಸಮಯ ಕೊಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡುವ ಅವಕಾಶ ಕೊಟ್ಟಾಗ ಎಲ್ಲರಿಗೂ ವಂದಿಸಿ ಪತ್ರಕರ್ತ ಮಿತ್ರರು ಕೂಡ ಮತ್ತೊಮ್ಮೆ ವಂದಿಸಿ ಎರಡು ಮಾತುಗಳ ಪುನಃ